ಮಾರ್ನಿಂಗ್ ಟೈಮಲ್ಲಿ ಕೆಲವರು ಬಿರಿಯಾನಿ ತಿನ್ನೋಕೆ ಹೋಗ್ತಾರೆ, ಅಂದರೆ ಕೆಲವೊಂದು ಕಡೆ ಫೇಮಸ್ ಬಿರಿಯಾನಿ ಶಾಪ್ಸ್ ಇದ್ದಾಗ ಅಲ್ಲಿ ಹೋಗಿ ತಿಂತಾರೆ. ಅಂದರೆ ನಾವು ಯಾವುದೋ ಟೈಮಲ್ಲಿ ತಿನ್ನೋ ಫುಡ್ಡನ್ನು ಇನ್ಯಾವುದೋ ಟೈಮಲ್ಲಿ ತಿಂದುಬಿಡ್ತೀವಿ. ಸೊ ಇದು ಎಫೆಕ್ಟ್ ಆಗಬಹುದಾ ಅಂತ ಹೇಳಿಬಿಟ್ಟು. ಇದು ಏನು ಹೇಳೋದು, ಅದು ಅಭ್ಯಾಸ ಮಾಡ್ಕೊಂಡಿರೋವಂಥದ್ದು. ಅರ್ಲಿ ಮಾರ್ನಿಂಗ್ ಹೋಗಿ ತುಂಬ ದೂರದಲ್ಲಿ ಲೈಕ್ ಬಿರಿಯಾನಿ ತಿನ್ಕೊಂಡು ಬರೋವಂಥದ್ದು ಆ ಥರದ್ದೆಲ್ಲ, ಅದೆಲ್ಲ ನಮ್ಮ ಅಭ್ಯಾಸಗಳಷ್ಟೇ. ನಾನು ಆಗಲೇ ಹೇಳಿದ್ನಲ್ಲ, ನಾವು ಹೇಗೆ ನಮ್ಮ ದೇಹದಲ್ಲಿ ಗಟ್ ಫಂಕ್ಷನ್ನ ನಾವು ಹೇಗೆ ಚೇಂಜ್ ಮಾಡ್ಕೊಳ್ತೀವೋ ಹಾಗೆ ನಮ್ಮ ಬ್ರೈನ್ ಫಂಕ್ಷನ್ಸ್ನು ಚೇಂಜ್ ಮಾಡ್ಕೊಳ್ಬೋದು. ಅಂದರೆ ಬಿಹೇವಿಯರಲ್ ಚೇಂಜಸ್ ನಾವು ಹೇಳ್ತಾ ಇರೋದು. ಆ ಬಿಹೇವಿಯರಲ್ ಚೇಂಜಸ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ನಾವು ಆಹಾರಗಳನ್ನ ನಾವು ಆಹಾರ ಸೇವನೆ ಮಾಡುವಂಥದ್ದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅಪರೂಪಕ್ಕೆ ಯಾವಾಗಲೋ ಒಂದ್ಸರಿ ನೀವು ಹೋಗಿ ಬೆಳಗ್ಗೆ ಹೊತ್ತು ಬಿರಿಯಾನಿ ತಗೊಳ್ತೀರಾ ಅಂತಂದರೆ ಪರವಾಗಿಲ್ಲ, ಬಟ್ ಅದು ತಗೊಳ್ಳೋವಂಥ ಅಂಶದ ಮೇಲೂ ಡಿಪೆಂಡ್ ಆಗುತ್ತೆ, ಅಂದರೆ ಕ್ವಾಂಟಿಟಿ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ತುಂಬ ರೇರ್ ಆಗಿ ಇಟ್ಕೊಂಡ್ರೆ ನೋ ಪ್ರಾಬ್ಲಮ್. ಓಕೆ, ಪ್ರತಿ ವಾರನೂ ಹೋಗಿ ನಾನು ಅದೇ ಥರನೇ ಮಾಡ್ತೀನಿ ಅಂತಂದರೆ ತಪ್ಪಾಗುತ್ತೆ. ಹಾಗೆ ಆಗುತ್ತೆ. ತಪ್ಪಾಗುತ್ತೆ. ಓಕೆ.